ನಮಸ್ತೆ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಿನಿತ್ಯ ಯೋಗಾಭ್ಯಾಸ ಮಾಡ್ತಾ ಹೋದರೆ ನಮ್ಮ ದೈಹಿಕ ಮಾನಸಿಕ ಆರೋಗ್ಯ ಎಷ್ಟು ಸದೃಢವಾಗುತ್ತೆ ಅನ್ನೋದು ಯೋಗಾಭ್ಯಾಸ ಮಾಡ್ತಿರೋರಿಗೆ ಅದರ ಅನುಭವ ಇರುತ್ತೆ. ಸೊ ಯೋಗಾಭ್ಯಾಸ ಯಾವಾಗಲೂ ನಿರಂತರವಾಗಿರಬೇಕು. ಯಾವಾಗಲೂ ಕೆಲವು ಕಾಲ ಸ್ವಲ್ಪ ದಿನಗಳ ಅಭ್ಯಾಸ ಮಾಡಿದಾಗ ನಮಗೆ ತುಂಬ ಚೆನ್ನಾಗಾಗುತ್ತೆ, ಹೆಲ್ತ್ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ, ದೇಹದ ಸುಸ್ಥಿತಿ ನಮಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ, ನಮ್ಮ ಮನಸ್ಸು ಕಾಮ ಆಗಿರೋದು ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಬಟ್ ನಾವು ಈ ಟೈಮಲ್ಲಿ ಅದನ್ನು ಯೋಗಾಭ್ಯಾಸವನ್ನು ಡ್ರಾಪ್ ಮಾಡಬಾರ್ದು, ಅಥವಾ ನಮ್ಮ ಕ್ರಮಬದ್ಧವಾದಂಥ ಜೀವನ ಶೈಲಿಯನ್ನು ನಾವು ಡಿಸ್ಟರ್ಬ್ ಮಾಡಿಕೊಡ್ಬಾರ್ದು. ಒಂದು ಸತಿ ನಮಗೆ ಒಳ್ಳೆ ಫೀಲ್ ಆದಾಗ, ರಿಲ್ಯಾಕ್ಸ್ ಆದಾಗ, ಆರಾಮ್ ಅನಿಸಿದಾಗ ಸೊ ನಾವು ನೆಗ್ಲೆಕ್ಟ್ ಮಾಡುವಂತಹ ಅಥವಾ ಮೈ ಮರೆಯುವಂತಹ ಅಭ್ಯಾಸ ನಮಗಿರುತ್ತೆ. ಆದರೆ ಯೋಗಾಭ್ಯಾಸದಲ್ಲಿ ನಮಗೆ ಚೆನ್ನಾಗಿ ಫೀಲ್ ಆಗ್ತಾ ನಾವು ಇನ್ನೊಂದಷ್ಟು ಶಿಸ್ತುಬದ್ಧ ಆಗ್ತಾ ಹೋಗಬೇಕು, ಇನ್ನೊಂದಷ್ಟು ನಮ್ಮ ಅಭ್ಯಾಸವನ್ನು ಕ್ರಮಬದ್ಧಗೊಳಿಸ್ತಾ ಹೋಗಬೇಕು. ಸೊ ಹಾಗೆ ನೀವು ಕ್ರಮಬದ್ಧಗೊಳಿಸ್ತಾ ಹೋದರೆ, ಯೋಗಾಭ್ಯಾಸವನ್ನು ನಿರಂತರವಾಗಿ ಮಾಡ್ತಾ ಹೋದರೆ ನಿಮ್ಮ ಅತ್ಯುತ್ತಮವಾದಂಥ ಫೀಲಿಂಗ್ ಏನಿರುತ್ತೆ, ಒಳ್ಳೆಯ ಭಾವನೆಗಳು, ಯೋಗಾಭ್ಯಾಸದ ಪರಿಣಾಮದಿಂದ ದೈಹಿಕ ಮಾನಸಿಕವಾಗಿ ಸುಸ್ಥಿರವಾಗಿದ್ದಾಗ ನಿಮಗೆ ಮನಸ್ಸಿಗೆ ತುಂಬ ಒಳ್ಳೆಯ ಭಾವನೆಗಳು ಅಥವಾ ಗುಡ್ ಫೀಲಿಂಗ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇರುತ್ತೆ. ಈ ಗುಡ್ ಫೀಲಿಂಗ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಹೆಚ್ಚಿಗೆ ಶಿಸ್ತುಬದ್ಧ ಆಗ್ತಾ ಹೋಗಬೇಕು, ಹೆಚ್ಚಿಗೆ ಯೋಗಾಭ್ಯಾಸಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತಾ ಹೋಗಬೇಕು. ಆವಾಗ ನಮ್ಮ ದೀರ್ಘಕಾಲದ ಆರೋಗ್ಯ, ದೀರ್ಘಕಾಲಿಕವಾಗಿ ಅತ್ಯುತ್ತಮವಾದಂಥ ಆರೋಗ್ಯವನ್ನು ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಇವತ್ತು ಕೆಲವು ಸರಳ ಪ್ರಮುಖ ಯೋಗಾಸನಗಳ ಅಭ್ಯಾಸವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಆರಾಮವಾಗಿ ಕೂತ್ಕೊಳ್ಳಿ. ಸಾಧ್ಯ ಆದರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ಕ್ಲೋಸ್ ಮಾಡಿ ಸಂಪೂರ್ಣವಾಗಿ ಮತ್ತು ಸಹಜವಾದ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ. 3 ರೌಂಡ್ಸ್. ನಿಧಾನ ಗಾಳಿಯನ್ನು ಹೊರಗಾಕಿ. ಮತ್ತೊಮ್ಮೆ ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ. ನಿಧಾನ ಗಾಳಿಯನ್ನು ಹೊರಗಾಕಿ. 1 more round. Deep inhalation and complete exhalation. ನಿಧಾನ ಕಣ್ಣುಗಳನ್ನು ತೆರೆಯಿರಿ. ಮಾರ್ಜರಿಯಾಸನ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಹೋಗಬೇಕು. ಬಹಳ ಒಳ್ಳೆಯದು. ನಮ್ಮ ಸ್ಪೈನ್ಗೆ ತುಂಬಾ ಉಪಕಾರಿಯಾಗುವಂತಹ ಆಸನ ಮಾರ್ಜರಿಯಾಸನ ಅಭ್ಯಾಸ. ಮಂಡಿಗಳನ್ನು ಸ್ಪ್ರೆಡ್ ಮಾಡಿ, ಕೈಗಳನ್ನು ಸ್ಪ್ರೆಡ್ ಮಾಡಿ, ಬೆನ್ನಿನ ಮೇಲೆ ಸಂಪೂರ್ಣ ಗಮನ ಇರಲಿ. ನೀವು ಮಾರ್ಜರಿಯಾಸನ ಅಭ್ಯಾಸವನ್ನು ಡೈಲಿ ಮಾಡ್ತಾ ಹೋದರೆ ನಿಮ್ಮ ಬೆನ್ನಿನ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಡೈಲಿ ಮಾಡ್ತಾ ಹೋಗಬೇಕು, ನಿರಂತರತೆ ಇರಬೇಕು. ಕೆಳಗೆ ಪುಷ್ ಮಾಡಿ ಬೆನ್ನನ್ನು, ಎದೆನ ಎಕ್ಸ್ಪ್ಯಾಂಡ್ ಮಾಡಿ, ನೆಕ್ ಮೇಲೆ ಸ್ಟ್ರೆಚ್ ಮಾಡಿ, ಗಾಳಿಯನ್ನು ಹೊರಗೆ ಹಾಕಿ ಬೆನ್ನನ್ನು ಹೊರಗೆ ಪುಷ್ ಮಾಡಿ. ಸಿಂಪಲ್ ಮಾರ್ಜರಿಯಾಸನ ಅಭ್ಯಾಸ. ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, exhale, inhale, exhale, inhale, exhale, inhale, exhale. Breathe in. ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ಳಿ. ಬ್ರೀದ್ ಔಟ್. ಸಂಪೂರ್ಣ ಗಾಳಿಯನ್ನು ಹೊರಗೆ ಹಾಕಿ. ಬ್ರೀದ್ ಇನ್ ಡೀಪ್. ಬ್ರೀದ್ ಔಟ್ ಕಂಪ್ಲೀಟ್. ಬ್ರೀದ್ ಇನ್. ಬ್ರೀದ್ ಔಟ್. ಬ್ರೀದ್ ಇನ್. ಬ್ರೀದ್ ಔಟ್. ಬ್ರೀದ್ ಇನ್. Breathe out, breathe in, breathe out. ಈ ಮಾರ್ಜರಿಯಾಸನ ಅಭ್ಯಾಸ ಮಾಡುವಾಗ ಮೂಮೆಂಟ್ ಕಂಪ್ಲೀಟ್ ಇರಬೇಕು. ನಿಮ್ಮ ನೆಕ್ಕಿಂದ ಬೆನ್ನಿನ ಮಧ್ಯಭಾಗ ಮತ್ತು ಸೊಂಟ ಭಾಗ ಕಂಪ್ಲೀಟ್ ಮೂಮೆಂಟ್ ಇರಬೇಕು.
ನೀವು ಕಂಪ್ಲೀಟ್ ಮೂಮೆಂಟ್ ಆದಾಗ ಈ ಅಭ್ಯಾಸ ಪರಿಣಾಮಕಾರಿಯಾಗುತ್ತೆ. ಇನ್ಹೇಲ್, ಎಕ್ಸ್ಹೇಲ್, ಇನ್ಹೇಲ್, ಎಕ್ಸ್ಹೇಲ್. ಮಾರ್ಜರಿಯಾಸನ ಅಭ್ಯಾಸ ಆದ ನಂತರ ಶಶಂಕಾಸನ. ವಿಶ್ರಾಂತಿ ಮಾಡಿ ಕೆಲವು ಸೆಕೆಂಡ್ಗಳ ಕಾಲ. ಸಂಪೂರ್ಣ ವಿಶ್ರಾಂತಿ. ನಿಮ್ಮ ಬೆನ್ನು ಸಂಪೂರ್ಣ ವಿಶ್ರಾಂತಿಗೊಳ್ಬೇಕು. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಆನಂತರ ನಿಧಾನ ಮೇಲೆ ಬನ್ನಿ. ಅಶ್ವಸಂಚಲನಾಸನ. ಬಲಗಾಲನ್ನು ಹಸ್ತಗಳ ಮಧ್ಯದಲ್ಲಿ ಪ್ಲೇಸ್ ಮಾಡಿ, ಸೊಂಟ ಕೆಳಗೆ ಪುಷ್ ಮಾಡಿ, ಬೆನ್ನನ್ನು ಕೆಳಭಾಗವನ್ನು ಸೊಂಟವನ್ನು ಕೆಳಗೆ ಪುಷ್ ಮಾಡಬೇಕು, ನೆಲಕ್ಕೆ ಪುಷ್ ಮಾಡಬೇಕು. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಳಗೆ ಪುಷ್ ಮಾಡಿ ಮೇಲೆ ನೋಡ್ಲಿಕ್ಕೆ ಪ್ರಯತ್ನ ಮಾಡಿ. ಲುಕ್ ಅಪ್. ಅಶ್ವಸಂಚಾಲನಾಸನ. ಅನಂತರ ನಿಧಾನ ಎಡಗಾಲನ್ನ ನೇರ ಮಾಡಿ. ವಿತ್ ಸಿಂಗಲ್ ಸ್ಟೆಪ್ ಕಾಲುಗಳನ್ನು ಬದಲಾಯಿಸಬೇಕು. ಹೀಗೆ ಜಂಪ್ ಮಾಡಿ ಬದಲಾಯಿಸಬೇಕು. 1 2 1 2 1 2 1 2 1 2 1 2 1 2 1 2 1 2. ಆನಂತರ ನಿಧಾನ ಮಂಡಿ ಕೆಳಗಿಡಿ, ಮೇಲೆ ಸ್ಟ್ರೆಚ್ ಮಾಡಿ, ಮೇಲೆ ನೋಡಿ. ಲುಕ್ ಅಪ್. ಅಶ್ವಸಂಚಾಲನಾಸನ. ಈ ಅಶ್ವಸಂಚಲನಾಸನ ಕ್ರಮಬದ್ಧವಾಗಿ ನೀವು ಅಭ್ಯಾಸ ಮಾಡಿದ್ರೆ ನಿಮ್ಮ ಮೆಟಬಾಲಿಕ್ ರೇಟ್ ಇಂಪ್ರೂವ್ ಆಗುತ್ತೆ, ಫ್ಯಾಟ್ ಬರ್ನ್ ಆಗುತ್ತೆ, ಹೊಟ್ಟೆ ಕರಗಕ್ಕೆ ಹೆಲ್ಪ್ ಆಗುತ್ತೆ. 1 2 1 2 1 2. ಆನಂತರ ಎಡಗಾಲನ್ನ ಕೆಳಗೆ ಮಾಡಿ, ಲುಕ್ ಅಪ್, ಮೇಲೆ ನೋಡಿ. ನಾರ್ಮಲ್ ಬ್ರೀದಿಂಗ್. ಆನಂತರ ನಿಧಾನ ಚದುರಂಗ ದಂಡಾಸನ. ದೇಹ ನೇರ ಇರಬೇಕು, ಸ್ಲ್ಯಾಂಟ್. 10 to 15 ಸೆಕೆಂಡ್ಸ್ ನೇರ ಇರಿಸಿ ಉಸಿರಾಡಬೇಕು ಚೆನ್ನಾಗಿ. ಅನಂತರ ನಿಧಾನ ಮಂಡಿಗಳನ್ನು ಕೆಳಗುರಿ. ಶಶಂಕಾಸನ. ವಿಶ್ರಾಂತಿ. ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಸಂಪೂರ್ಣ ವಿಶ್ರಾಂತಿ ಮಾಡಬೇಕು. ಸಂಪೂರ್ಣ ವಿಶ್ರಾಂತಿ ಆದ ನಂತರ ನಿಧಾನ ಮೇಲೆ ಬನ್ನಿ. ಕಮಪ್. ಎರಡೂ ಕಾಲುಗಳನ್ನು ಮುಂದೆ ಚಾಚಿ ನೇರ ದಂಡಾಸನ ಅಥವಾ ಶಿಥಿಲ ದಂಡಾಸನ. ವಿಶ್ರಾಂತಿ ಮಾಡಿ. ಭೂನಮನಾಸನ. ಬಾಡಿಯನ್ನು ಟ್ವಿಸ್ಟ್ ಮಾಡಿ ಹಣೆಯನ್ನು ನೆಲಕ್ಕೆ ಟಚ್ ಮಾಡಬೇಕು. ಭೂನಮನಾಸನ. ಬಲಗಡೆಗೆ ಮತ್ತು ಎಡಗಡೆಗೆ ಟ್ವಿಸ್ಟ್. ಫೋರ್ಹೆಡ್. ಹಣೆಯನ್ನು ಟಚ್ ಮಾಡಬೇಕು ನೆಲಕ್ಕೆ. ನಿಧಾನ ಮೇಲೆ ಬನ್ನಿ ವಾಪಸ್. ಇನ್ಹೇಲ್. ಬಲಗಡೆ ಟ್ವಿಸ್ಟ್ ಮಾಡಿ. ಟ್ವಿಸ್ಟ್. ಲೆಫ್ಟ್. ಎಕ್ಸ್ಹೇಲ್. ಟ್ವಿಸ್ಟ್. ಟ್ವಿಸ್ಟ್ ಮಾಡುವಾಗ ಗಾಳಿಯನ್ನು ಹೊರಗೆ ಹಾಕಬೇಕು. ಇನ್ಹೇಲ್. ಕಮಪ್. ಎಕ್ಸ್ಹೇಲ್. ಟ್ವಿಸ್ಟ್. ಇನ್ಹೇಲ್ ಅಪ್. ಎಕ್ಸ್ಹೇಲ್. ಟ್ವಿಸ್ಟ್. ಸ್ವಲ್ಪ ಫಾಸ್ಟ್ ಮಾಡಿ. ಹೋಲ್ಡ್ ಮಾಡಿ 10 to 20 ಸೆಕೆಂಡ್
ಹೋಲ್ಡ್ ಮಾಡಿ, ಚೆನ್ನಾಗಿ ಉಸಿರಾಟ ನಡೀತಿರಲಿ. ನಾರ್ಮಲ್ ಬ್ರೀದಿಂಗ್. ಹೊಟ್ಟೆ ಟ್ವಿಸ್ಟ್ ಆಗಬೇಕು, ಬೆನ್ನನ್ನು ಟ್ವಿಸ್ಟ್ ಮಾಡಬೇಕು, ಕತ್ತನ್ನು ಟ್ವಿಸ್ಟ್ ಮಾಡಬೇಕು. ಟ್ವಿಸ್ಟ್ ಯುವರ್ ಮಿಡಲ್ ಪಾರ್ಟ್ ಆಫ್ ಯು ಬಾಡಿ. ದೇಹದ ಮಧ್ಯಭಾಗ, ಡಾರ್ಸಲ್ ರೀಜನ್ ಸಂಪೂರ್ಣ ಟ್ವಿಸ್ಟ್ ಆಗಬೇಕು. ಆ್ಯಕ್ಟಿವ್ ಎಕ್ಸಲೇಷನ್. ಗಾಳಿಯನ್ನು ಹೊರಗೆ ಹಾಕ್ತೀರಿ, ಹೋಲ್ಡ್ ಮಾಡಿ 10 to 15 ಸೆಕೆಂಡ್ ಅಥವಾ 20 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಆನಂತರ ನಿಧಾನ ವಾಪಸ್ ಬನ್ನಿ. ಸೆಂಟರ್. ಎಡಗಡೆಗೆ ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಲೆಫ್ಟ್. ಬ್ರೀದ್ ಔಟ್. ಹಣೆಯನ್ನು ನೆಲದ ಮೇಲಿಡಿ. 10 to 15 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಹೊಟ್ಟೆನ ಟ್ವಿಸ್ಟ್ ಮಾಡಿ ಸಂಪೂರ್ಣ. ಬ್ರೀದ್ ಔಟ್. ಆಕ್ಟಿವ್ ಎಕ್ಸಲೇಷನ್. ಎರಡೂ ಕಾಲುಗಳು ನೇರ ಇರಬೇಕು. ಭೂ ನಮನಾಸನ. ಎಲ್ಲ ಅಭ್ಯಾಸಗಳು ನಿಮ್ಮ ದೇಹದಲ್ಲಿ ಫ್ಯಾಟ್ ಬರ್ನ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸ್ನಾಯುಗಳ ಬಲವರ್ಧನೆ ತುಂಬ ಚೆನ್ನಾಗಿ ಆಗುತ್ತೆ. ನಿಧಾನ ಮೇಲೆ ಬನ್ನಿ, ವಾಪಸ್ ಬನ್ನಿ. ಇನ್ಹೇಲ್. ಸ್ಲೋಲಿ ಕಮ್ ಅಪ್, ಕಮ್ ಟು ಸೆಂಟರ್. ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ ಮಾಡಿ. ರಿಲ್ಯಾಕ್ಸ್. Relax completely. ಅನಂತರ ನಿಧಾನ ವಜ್ರಾಸನದಲ್ಲಿ ಕೂರಿ. ಎರಡೂ ಕಾಲುಗಳನ್ನ ಹಿಂದೆ ಮಾಡಿ ನೇರ ಸಿಟಿನ ವಜ್ರಾಸನ. ಕೈಗಳನ್ನ ಹಿಂದೆ ಲಾಕ್ ಮಾಡಿ. ಶಶಂಕ ಬ್ರೀದಿಂಗ್ 3 ರೌಂಡ್. ಡೀಪ್ ಇನ್ಹಲೇಷನ್. ಗಾಳಿಯನ್ನು ಒಳಗೆ ತಗೊಳ್ಳಿ. ಗಾಳಿಯನ್ನು ಹೊರಗಾಕಿ ಸಂಪೂರ್ಣ ಬೆಂಡ್ ಮಾಡಿ. ಬೆಂಡ್ ಮಾಡುವಾಗ ಬೆನ್ನನ್ನು ಹೀಗೆ ಬಾಗಿಸಬಾರ್ದು. ಬೆನ್ನನ್ನು ನೇರ ಇರಿಸಿ, ಭುಜಗಳನ್ನ ಓಪನ್ ಮಾಡಿ, ಸೊಂಟ ಬೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊಂಟ ಬೆಂಡ್ ಮಾಡಿ, ಹೊಟ್ಟೆ ತೊಡೆ ಮೇಲೆ, ಎದೆ ಭಾಗ, ನಿಮ್ಮ ಮಂಡಿಗಳ ಮೇಲೆ, ಹಣೆ ನೆಲದ ಮೇಲೆ. ವಾಪಸ್ ಬರುವಾಗ ಮೊದಲು ಕತ್ತೆತ್ತಿ ಮೇಲೆ, ಆನಂತರ ಚೆಸ್ಟ್ ರೈಸ್ ಮಾಡಿ, ಆನಂತರ ಅಬ್ಡೋಮನ್ ಸ್ಟ್ರೆಚ್ ಬ್ಯಾಕ್. 3 rounds. Exhale, bend ಮಾಡಿ. Breathe out and breathe in. Slowly come up. Stretch back, arch back and breathe out. Exhale completely and inhale. Come up slowly and release. Vishranti, relax. ಆನಂತರ ನಿಧಾನ ಕೈಗಳನ್ನ ಕೆಳಗಿಟ್ಟು ಮೇಲೆ ಬನ್ನಿ. ಬಲಗಾಲನ್ನ ಮುಂದೆ ತಗೊಳ್ಳಿ. ಬಲಗಾಲನ್ನು ಕೆಳಗಿಡಿ ನೆಲದ ಮೇಲೆ. ಮಂಡಿಯನ್ನು ಕೆಳಗಿಡಿ, ತೊಡೆಯನ್ನು ಕೆಳಗಿಡಿ. ಎಡಗಾಲನ್ನು ಹಿಂದೆ ನೇರ ಮಾಡಿ. ಆನಂತರ ನಿಧಾನ ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್. ಹಣೆಯನ್ನು ಮಂಡಿಯ ಮುಂದೆ ನೆಲದ ಮೇಲಿಡಿ ನೇರ. ಉಸಿರಾಟವನ್ನು ಗಮನಿಸಿ. ಹೋಲ್ಡ್ ಫಾರ್ 5 to 10 seconds ಹೋಲ್ಡ್ ಮಾಡಿ. ಎಡಗಾಲು ಹಿಂದೆ ನೇರ ಇರಬೇಕು. ಸ್ಟ್ರೈಟ್. ಸಹಜವಾದ ಉಸಿರಾಟ. ನಿಧಾನ ಕತ್ತನ ಮೇಲೆತ್ತಿ. ಲುಕಪ್. ನಿಧಾನ ಚೆಸ್ಟ್ ಮೇಲೆ ಮಾಡಿ. ನೆಕ್ ಅಪ್. ನಿಧಾನ ಹಿಂದೆ ಪುಷ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಪುಷ್ ಮಾಡಿ. ಬೆನ್ನನ್ನು ಹಿಂದೆ ಪುಷ್ ಮಾಡಿ. ಹೋಲ್ಡ್ 10 to 15 seconds. ಆರಾಮ ಉಸಿರಾಡ್ತಿರ್ಬೇಕು. ನಂತರ ನಿಧಾನವಾಗಿ ದೇಹವನ್ನು ಮುಂದೆ ಬೆಂಡ್ ಮಾಡಿ. ಬೆಂಡ್ ಫಾರ್ವರ್ಡ್ ಸ್ಲೋಲಿ.
ಹೊಟ್ಟೆನ ತೊಡೆಯ ಮೇಲಿಡಿ, ಎದೆ ಭಾಗ ಮಂಡಿಯ ಮೇಲೆ ಬರಲಿ, ಹಣೆಯನ್ನು ನೆಲದ ಮೇಲಿಡಿ. ಪ್ಲೇಸ್ ಫಾರ್ವರ್ಡ್. ಹಣೆಯನ್ನು ಸಂಪೂರ್ಣ ನೆಲದ ಮೇಲಿಡಿ. ನಿಧಾನವಾಗಿ ಬಲಗಾಲನ ಹಿಂದೆ ತಗೊಳ್ಳಿ, ಎಡಗಾಲನ ಮುಂದೆ ಇಡಿ. ಎಡಗಾಲ ಮುಂದೆ ನೇರ, ಬಲಗಾಲನ ಹಿಂದೆ ನೇರ ಮಾಡಿ. ಹಣೆಯನ್ನು ನೆಲದ ಮೇಲಿಡಿ. ನಿಧಾನವಾಗಿ ಹೋಲ್ಡ್ 5 to 10 seconds. ಬಲಗಾಲು ನೇರ ಹಿಂದೆ ಸ್ಟ್ರೇಟ್ ಮಾಡಬೇಕು. ಅನಂತರ ನಿಧಾನ ಗಾಳಿಯನ್ನು ಒಳಗೆ ತೊಗೊಳ್ತಾ ತಲೆನ ರೇಸ್ ಮಾಡಿ. ರೇಸ್ ಅಪ್. ನಿಧಾನ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್. ನಿಧಾನ ಹಿಂದೆ ಪುಷ್ ಮಾಡಿ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದೆ ಪುಷ್ ಮಾಡಿ. ಪುಷ್ ಬ್ಯಾಕ್. ಉಸಿರಾಟವನ್ನು ಗಮನಿಸಿ. ಉಸಿರಾಟ ನಡೀತಿರಲಿ. ನಾರ್ಮಲ್ ಬ್ರೀದಿಂಗ್. ಹೋಲ್ಡ್ 10 to 15 seconds ಹೋಲ್ಡ್ ಮಾಡಿ. ಆರಾಮಾಗಿ ಉಸಿರಾಡ್ತಿರ್ಬೇಕು. ಪರಿಪೂರ್ಣವಾಗಿ ಉಸಿರಾಡಬೇಕು. ನಿಧಾನ. ಬೆಂಡ್ ಫಾರ್ವರ್ಡ್ ಸ್ಲೋಲಿ. ಹಣೆಯನ್ನು ನೆಲದ ಮೇಲಿಡಿ. ಪರಿಪೂರ್ಣವಾಗಿ ಡ್ರಾಪ್ ಹ್ಯಾಂಡ್ಸ್. ವಿಶ್ರಾಂತಿ. ರಿಲ್ಯಾಕ್ಸ್. ನಿಧಾನ ಎಡಗಾಲನ್ನ ಹಿಂದೆ ತಗೊಳ್ಳಿ. ಶಶಂಕಾಸನ. ಮಂಡಿಗಳನ್ನು ಕೆಳಗಿಡಿ. ವಿಶ್ರಾಂತಿ. ರಿಲ್ಯಾಕ್ಸ್. ರಿಲ್ಯಾಕ್ಸ್ ಕಂಪ್ಲೀಟ್ಲಿ. ಸಂಪೂರ್ಣ ವಿಶ್ರಾಂತಿ. ಸಂಪೂರ್ಣ ವಿಶ್ರಾಂತಿ ಆದ ನಂತರ ನಿಧಾನ ಮೇಲೆ ಬನ್ನಿ. ಸ್ಲೋಲಿ ಕಮ್ ಅಪ್. ಆರಾಮಾಗಿ ಕೂತ್ಕೊಳ್ಳಿ. ಸಿಟ್ ಕಂಫರ್ಟಬಲಿ. Relax for a few seconds. ನಂತರ ನಿಧಾನ ಎರಡೂ ಕಾಲುಗಳನ್ನ ಮುಂದೆ ಚಾಚಿ. ಪದ್ಮಾಸನ. ಬೆನ್ನು ನೇರ, ಕತ್ತು ನೇರ. ಪದ್ಮಾಸನ ಅಭ್ಯಾಸ ಮಾಡುವಾಗ ಮಂಡಿ ನೋವಿದ್ರೆ ಪದ್ಮಾಸನ ಅಭ್ಯಾಸ ಮಾಡಬೇಡಿ. ನಿಧಾನ ಮಡಚಿ ಕಾಲನ್ನು. ಪಾದ ಸೊಂಟದ ಹತ್ತಿರ ಬರಬೇಕು. ಮಂಡಿ ಕೆಳಗಿಡಿ. ಆನಂತರ ನಿಧಾನ ಎಡಗಾಲನ್ನು ಮಡಚಿ ಬಲಗಾಲಿನ ಮೇಲೆ. ಪಾದ ನಿಮ್ಮ ಸೊಂಟದ ಹತ್ತಿರ ಬರಲಿ. ಪದ್ಮಾಸನ. ಅನಂತರ ನಿಧಾನ ಬದ್ಧ ಪದ್ಮಾಸನ. ಎಡಗೈಯಿಂದ ಎಡಗಾಲನ ಹೆಬ್ಬೆರಳನ್ನು, ಬಲಗೈಯಿಂದ ಬಲಗಾಲನ ಹೆಬ್ಬೆರಳನ್ನು ಲಾಕ್ ಮಾಡಿ. ಹೋಲ್ಡ್ 10 to 15 seconds ಹೋಲ್ಡ್ ಮಾಡಿ. ಸ್ಥಿರಂ ಸುಖಮಾಸನಂ. ಸಹಜವಾದ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಅನಂತರ ನಿಧಾನ ಗಾಳಿಯನ್ನು ಒಳಗೆ ತಗೊಳ್ಳಿ. ಕತ್ತನ್ನು ಮೇಲೆತ್ತಿ ಹಿಂದೆ ಸ್ಟ್ರೆಚ್ ಮಾಡಿ. ಗಾಳಿಯನ್ನು ಹೊರಗೆ ಹಾಕ್ತಾ ಮುಂದೆ ಬೆಂಡ್ ಮಾಡಬೇಕು. ಬೆಂಡ್ ಫಾರ್ವರ್ಡ್. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. ನಿಧಾನ ಬೆಂಡ್ ಮಾಡಿ. ಹೊಟ್ಟೆ ನಿಮ್ಮ ಕಾಲುಗಳ ಮೇಲೆ, ಎದೆಯನ್ನು ಕೆಳಗೆ ಮತ್ತು ಹಣೆ ಕೆಳಗೆ. ಬೆಂಡ್ ಫಾರ್ವರ್ಡ್ ಕಂಪ್ಲೀಟ್ಲಿ. Breathe out. Hold 15 to 20 seconds. Sthiram Sukham Asanam. ಉಸಿರಾಟವನ್ನು ಗಮನಿಸ್ತಾ ಇರಿ.
ಸಹಜವಾದ ಉಸಿರಾಟವನ್ನು ಗಮನಿಸಿ. ನಾರ್ಮಲ್ ಬ್ರೀದಿಂಗ್. ಅನಂತರ ನಿಧಾನ ತಲೆಯ ಮೇಲೆತ್ತಿ. ರೇಸ್ ಅ ಹೆಡ್ and slowly raise your body. ನಿಧಾನ ಮೇಲೆ ಬನ್ನಿ. Come up slowly. Deep inhalation and release the hands. ಕೈಗಳನ್ನು ನಿಧಾನ ಬಿಡಿಸಿ. ಬಲಗೈನ ಮುಂದೆ ತಗೊಳ್ಳಿ. ನಂತರ ನಿಧಾನ ಎಡಗೈನ ಮುಂದೆ ತಗೊಳ್ಳಿ. ವಿಶ್ರಾಂತಿ. ರಿಲ್ಯಾಕ್ಸ್. ನಿಧಾನ ಕೈಗಳನ್ನು ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಯು ಆರ್ಮ್ಸ್. ದೀರ್ಘ ಗಾಳಿಯನ್ನು ಒಳಗೆ ತಗೊಳ್ತಾ ಕೈಗಳನ್ನು ಸ್ಪ್ರೆಡ್ ಮಾಡಿ. ರೇಸ್ ಮಾಡಿ. ರೇಸ್ ಬೋತ್ ಹ್ಯಾಂಡ್ಸ್. ಡೀಪ್ ಇನ್ಹಲೇಷನ್. ಪರ್ವತಾಸನ. ನಿಧಾನ ಹಸ್ತಗಳನ್ನು ಜಾಯಿನ್ ಮಾಡಿ. ಜಾಯಿನ್ your palms above your head. ಸಹಜವಾದ ಉಸಿರಾಟ ಇರಲಿ. ನಾವು ಬ್ರೀದಿಂಗ್. ಪದ್ಮಾಸನ. ಕಾಲುಗಳು ಪದ್ಮಾಸನ ಸ್ಥಿತಿಯಲ್ಲಿರಲಿ. ನೇರ ಸ್ಥಿರಂ ಸುಖಮ ಆಸನಂ. ಸಹಜವಾದ ಉಸಿರಾಟವನ್ನು ಗಮನಿಸಿ. ಅನಂತರ ನಿಧಾನ ಕೈಗಳನ್ನು ಸ್ಪ್ರೆಡ್ ಮಾಡಿ. ಸ್ಪ್ರೆಡ್ ಯು ಆರ್ಮ್ಸ್. ಸ್ಲೋ ಡೀಪ್ ಅಂಡ್ ರಿದಮಿಕ್ ಬ್ರೀದಿಂಗ್. ಸ್ಲೋ ರಿದಮಿಕ್ ಮೂಮೆಂಟ್. ನಿಧಾನ ಕೈಗಳನ್ನು ಕೆಳಗಿಳಿಸಿ. ವಿಶ್ರಾಂತಿ. ಡ್ರಾಪ್ your hands down completely. ರಿಲ್ಯಾಕ್ಸ್. ವಿಶ್ರಾಂತಿ. ಕೈಗಳನ್ನು ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿಡಿ. ಅನಂತರ ನಿಧಾನ ಎಡಗೈಯನ್ನು ಹಿಂದೆಯಿಂದ ಎಡಗಾಲಿನ ಬೆರಳನ್ನು ಲಾಕ್ ಮಾಡಿ. ಬಲಗೈಯಿಂದ ಎಡಗಾಲಿನ ಮಂಡಿಯನ್ನು ಟ್ವಿಸ್ಟ್ ಮಾಡಿ ಹಿಂದೆ ನೋಡಬೇಕು. ಲುಕ್ ಬ್ಯಾಕ್. ಹೋಲ್ಡ್ 10 to 15 seconds. ಉಸಿರಾಟ ನಡೀತಿರಲಿ. ನಾವು ಬ್ರೀದಿಂಗ್. ನಿಮ್ಮ ಸ್ಪೈನ್ ಕಂಪ್ಲೀಟ್ ಟ್ವಿಸ್ಟ್ ಆಗಬೇಕು. ಹೊಟ್ಟೆಯಿಂದ ಗಾಳಿಯನ್ನು ಹೊರಗಾಕಿ ಹಿಂದೆ ನೋಡ್ತಿರ್ಬೇಕು. 10 ರಿಂದ 15 ಸೆಕೆಂಡ್ ಹೋಲ್ಡ್ ಮಾಡಿ. ಸ್ಥಿರಂ ಸುಖಂ ಆಸನಂ. ಅನಂತರ ನಿಧಾನ ಬಲಗೈಯನ್ನು ಬಿಡಿಸಿ. ನಿಧಾನ ಎಡಗೈಯನ್ನು ಬಿಡಿಸಿ. ನೇರ ವಿಶ್ರಾಂತಿ. ರಿಲ್ಯಾಕ್ಸ್. ನಿಮ್ಮ ಬೆನ್ನಿನ ಭಾಗವನ್ನು ಸಂಪೂರ್ಣ ವಿಶ್ರಾಂತಿಗೊಳಿಸಿ. ಅನಂತರ ನಿಧಾನ ಬಲಗೈಯನ್ನು ಹಿಂದೆ ತಗೊಂಡು ಬಲಗಾಲಿನ ಹೆಬ್ಬೆರಳನ್ನು ಲಾಕ್ ಮಾಡಿ. ಎಡಗೈಯಿಂದ ಮಂಡಿಯನ್ನು ಕ್ರಾಸ್ ಮಾಡಿ. ಬಲಗಡೆಯಿಂದ ಹಿಂದೆ ಟ್ವಿಸ್ಟ್ ಮಾಡಿ. ಟ್ವಿಸ್ಟ್ ಬ್ಯಾಕ್. ಉಸಿರಾಟವನ್ನು ಗಮನಿಸಿ. ಹೋಲ್ಡ್ ಫಾರ್ 10 to 15 seconds. ಸ್ಥಿರಂ ಸುಖಂ ಆಸನಂ. Normal breathing. ಅನಂತರ ನಿಧಾನ ಎಡಗೈಯನ್ನು ಬಿಡಿಸಿ. ನಿಧಾನ ಬಲಗೈಯನ್ನು ಬಿಡಿಸಿ. ಎರಡೂ ಕೈಗಳನ್ನು ಮುಂದೆ ತಗೊಳ್ಳಿ. ವಿಶ್ರಾಂತಿ. ರಿಲ್ಯಾಕ್ಸ್. ಸಂಪೂರ್ಣ ವಿಶ್ರಾಂತಿ. ಈ ಎಲ್ಲ ಆಸನಗಳು ನಿಮ್ಮ ಫ್ಲೆಕ್ಸಿಬಿಲಿಟಿಯನ್ನು ಜಾಸ್ತಿ ಮಾಡುತ್ತೆ ಮತ್ತು ನಿಮ್ಮ ಎನರ್ಜಿಯನ್ನು ಕೂಡ ಜಾಸ್ತಿ ಮಾಡುತ್ತೆ. ದೇಹದ ಪ್ರತಿ ಕಣಗಳಿಗೆ ಬ್ಲಡ್ ಫ್ಲೋನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಮತ್ತು ಈ ಅಭ್ಯಾಸವನ್ನು ಮಾಡ್ತಾ
ನೀವು ಮಾರ್ಜರಿ ಆಸನ ಅಭ್ಯಾಸ ಮಾಡ್ತಾ ಮತ್ತು ಬೇರೆಲ್ಲ ಆಸನಗಳನ್ನು ಅಭ್ಯಾಸ ಮಾಡ್ತಾ ಕೊನೆಯಲ್ಲಿ ಭ್ರಾಮರಿ ಪ್ರಾಣಾಯಾಮ ಮಾಡಿದ್ರೆ ನಿಮಗೆ ನಿದ್ರಾ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ತುಂಬಾ ಸಹಕಾರಿಯಾಗುತ್ತೆ. ದಿನನಿತ್ಯ ಕ್ರಮಬದ್ಧವಾದಂಥ ಯೋಗಾಭ್ಯಾಸವನ್ನು ನೀವು ನಿಮ್ಮದಾಗಿಸ್ಕೊಳ್ಳಿ, ಅತ್ಯುತ್ತಮವಾದಂಥ ಆರೋಗ್ಯ ನಿಮ್ಮದಾಗುತ್ತೆ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.